ದಿನಾಂಕ 23/12/2025 ಸಚೇತನ ಕಾರ್ಯಕ್ರಮ. ವಿದ್ಯಾರ್ಥಿ ಹೇಳ್ತಾನ. ಭಿನ್ನರಾಶಿ ಇದೊಂದು ಪೂರ್ಣ ಭಾಗ, ಒಂದು ಪೂರ್ಣ ಭಾಗ. ಹೀಗಾಗಿ ಎರಡನೇ ಒಂದು ಇದೊಂದು ಪೂರ್ಣ ಭಾಗ. ಇದರಲ್ಲಿ 3 ಭಾಗಗಳನ್ನಾಗಿ ಮಾಡಿದ್ದಾರೆ. ಹೀಗಾಗಿ ಮೂರನೇ ಒಂದು ಇದೊಂದು ಪೂರ್ಣ ಭಾಗ. ಇದರಲ್ಲಿ 4 ಭಾಗಗಳನ್ನಾಗಿ ಮಾಡಿದ್ದಾರೆ. ಹೀಗಾಗಿ ನಾಲ್ಕನೇ ಒಂದು ಮಾಡಿದ್ದೇನೆ. ಇದರಲ್ಲಿ 6 ಭಾಗಗಳನ್ನಾಗಿ ಮಾಡಿದ್ದಾರೆ. ಹೀಗಾಗಿ ಆರನೇ ಒಂದು ಇದೊಂದು ಪೂರ್ಣ ಭಾಗ. ಇದರಲ್ಲಿ 8 ಭಾಗಗಳನ್ನಾಗಿ ಮಾಡಿದ್ದೇನೆ. ಹೀಗಾಗಿ 8ನೇ ಒಂದು ಇದು ಭಿನ್ನರಾಶಿ ಕಲ್ಪನೆ. ಇದು ಭಿನ್ನರಾಶಿ ಕಲ್ಪನೆ. ಇದೊಂದು ಬಾಕ್ಸ್. ಇದರಲ್ಲಿ 2 ಭಾಗಗಳನ್ನಾಗಿ ಮಾಡಿದ್ದೇನೆ. ಒಂದು ಭಾಗಕ್ಕೆ ಬಣ್ಣ ಹಚ್ಚಿದ್ದೇನೆ. ಹೀಗಾಗಿ ಎರಡನೇ ಒಂದು ಅಂಶ 2 ಛೇದ. ಇದರಲ್ಲಿ ಒಂದು ಭಾಗ, ಒಂದು ಭಾಗದಲ್ಲಿ 3 ಭಾಗಗಳನ್ನಾಗಿ ಮಾಡಿದ್ದೇನೆ. 2 ಭಾಗಗಳಿಗೆ ಬಣ್ಣ ಹಚ್ಚಿದ್ದೇನೆ. ಹೀಗಾಗಿ ಮೂರನೇ 2. ಇದೊಂದು ಭಾಗ. ಇದರಲ್ಲಿ 4 ಭಾಗಗಳನ್ನಾಗಿ ಮಾಡಿದ್ದೇನೆ. ಹೀಗಾಗಿ ಇದು 4ನೇ 3. ಇದೊಂದು ಭಾಗ. ಇದರಲ್ಲಿ 5 ಭಾಗಗಳನ್ನಾಗಿ ಮಾಡಿದ್ದೇನೆ. ಇದರಲ್ಲಿ 4 ಭಾಗಗಳಿಗೆ ಬಣ್ಣ ಹಚ್ಚಿದ್ದೇನೆ. ಹೀಗಾಗಿ 5ನೇ 4. ಇದೊಂದು ಭಾಗ. ಇದರಲ್ಲಿ 6 ಭಾಗಗಳನ್ನಾಗಿ ಮಾಡಿದ್ದೇನೆ. 5 ಭಾಗಗಳಿಗೆ ಬಣ್ಣ ಹಚ್ಚಿದ್ದೇನೆ. ಹೀಗಾಗಿ 6ನೇ 5. ಇದೊಂದು ಪೂರ್ಣ ಭಾಗ. ಇದರಲ್ಲಿ 8 ಭಾಗಗಳನ್ನಾಗಿ ಮಾಡಿದ್ದೇನೆ. ಇದನ್ನು ನೀವು ಜರುಗಿಸುತ್ತಾ ನೋಡಬಹುದು. ಕಂಪ್ಲೀಟ್ ಮಾಡಿ. ಇದೊಂದು ಟೊಮೆಟೊ. ಇದೊಂದು ಪೂರ್ಣವಾದ ವಸ್ತು. ಒಂದು ವಸ್ತುವಲ್ಲಿ 2 ಭಾಗಗಳನ್ನಾಗಿ ಮಾಡಿದ್ದೇನೆ. ಹೀಗಾಗಿ ಎರಡನೇ ಒಂದು ಅಂಶ 2 ಛೇದ. ಒಂದು ವಸ್ತುವಿನೊಳಗೆ 4 ಭಾಗಗಳನ್ನಾಗಿ ಮಾಡಿದ್ದೇನೆ. ಹೀಗಾಗಿ 4ನೇ ಒಂದು ಅಂಶ 4 ಛೇದ. ಇದನ್ನು ಮಾಡಬಹುದು. ಇದೊಂದು ಪೂರ್ಣವಾದ ವಸ್ತು. ಧನ್ಯವಾದ. ಯಾಕೆ ಇನ್ನು ಇದೇನಂತ ಹೇಳು. ಭಿನ್ನರಾಶಿ ಇದಗಳು ಸಮ ಭಿನ್ನರಾಶಿ, ಮಿಶ್ರಮ ಭಿನ್ನರಾಶಿ, ವಿಷಮ ಭಿನ್ನರಾಶಿ. ಜರುಗಿಸ್ತಾ ನೋಡ್ಬೋದು. ಉದಾಹರಣೆ ಜರುಗಿಸ್ತಾ ನೋಡಬಹುದು. ಹೇಳು. 4ನೇ 2 ಮಿಶ್ರಮ ಭಿನ್ನರಾಶಿ. 9 ಪೂರ್ಣಾಂಕ 8, 8ನೇ 7 ವಿಷಮ ಭಿನ್ನರಾಶಿ. 8ನೇ 10 5ನೇ 13 2ನೇ 6 4ನೇ 13. ಧನ್ಯವಾದ. ಇದನ್ನು ಧನ್ಯವಾದ ಹೇಳ್ತಿದ್ದೆ. 2ನೇ 1 ಅರ್ಧ. 4ನೇ 3 ಮುಕ್ಕಾಲು ಭಾಗ. 4ನೇ 1 ಕಾಲು ಭಾಗ. ಧನ್ಯವಾದ. ನಡು